ನ್ಯೂಸ್ಗಳಲ್ಲಿ. ನಂದು ಈಗ ಒಂದು ನೀವು ಎರಡೆರಡು ದೋಣಿ ಮೇಲೆ ನಂದು ಸೇನೆ ಅದೇ ಕತೆನ ಎರಡೆರಡು ದೋಣಿ ಮೇಲೆ ಕಾಲಿಡಕ್ ಹೋಗ್ತಾ ಇದ್ದೀರಾ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಓವರ್ ಟಾರ್ಚರ್ ಪ್ರೆಷರ್ ಆಗದೆ ಇನ್ನೇನಾಗುತ್ತೆ ಅಲ್ವಾ? ಸೊ ಅದೇ ಒಂದು ಫನ್ ಸಿನಿಮಾ ಅಲ್ಲಿ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ ಅನ್ನೋ ಥರ ಇರ್ತಾರಲ್ಲ. ಸೊ ಆ ಥರ ಈ ಪಾತ್ರ ನಾಟ್ಯವರ ಆಶೀರ್ವಾದದಿಂದ, ಸಿನಿಮಾ ಅಲ್ಲಿ ವರುಣ್ ಅನ್ನೋರ ಆಶೀರ್ವಾದದಿಂದ ಏನೆಲ್ಲ ಅನುಭವಿಸ್ತಾನೆ. ತಂದೆ ತುಂಬಾ ಸ್ಟ್ರಿಕ್ಟು, ಲವ್ ಅಂದ್ರೆ ಆಗದೆ ಇರುವಂತ ಒಂದು ತಂದೆ, ಪೊಲೀಸ್ ಅಧಿಕಾರಿ. ಈ ಫಾದರ್ ಕ್ಯಾರೆಕ್ಟರ್ ಮತ್ತೆ ಯಾಕೆ ಸರ್ ಪ್ರೀತಿ, ಅವರು ಪ್ರೀತಿ ಮಾಡ್ತಾರೆ ಅಲ್ಲ, ಅವರೆಲ್ಲ ಮಾಡ್ಬಿಟ್ಟಿರ್ತಾರೆ, ಅವರೆಲ್ಲ ಲವ್ ಮಾಡಿ ಎಲ್ಲ ಅದಾಗ್ಬಿಟ್ಟು ಮತ್ತೆ ನಮಗೆ ಬಂದು ಫುಲ್ ಇದೆ ಹೇಳಿದ್ಮೆ ಮೆಸೇಜ್ ಕೊಡೋದು ಮಾಡಬೇಡಿ ಅಂತ. ಅದೇ ನೋಡಿದೆ, ನೀವೆಲ್ಲ ಮಾಡಿ ಎಂಜಾಯ್ ಮಾಡೋದು ಮಾಡಿ ನಮ್ಗೆ ಯಾಕೆ ಈ ಥರ ಶಿಕ್ಷೆ ಅನ್ನೋ ಥರ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಫಾದರ್ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅಥವಾ ಆನ್ ಎಲ್ಲ ರೀತಿಯಲ್ಲೂ ಹೇಳೋದಾದ್ರೆ ಅವ್ರಿಗೊಂದು ಕನ್ಸರ್ನ್ ಇರುತ್ತೆ, ಜೊತೆಲಿ ಅವ್ರಿಗೆ ಅನುಭವ ಇರುತ್ತೆ, ಅದ್ರ ಮೇಲೆ ಹೇಳ್ತಾರೆ ಅಂತ. ಆ ಸಿನಿಮಾದಲ್ಲೂ ಅದೇ ಕಾಣಿಸುತ್ತೆ ಅಲ್ಲಿ. ಹೌದು, ಎಷ್ಟು ಕಾಟ್ಲೆ ಕೊಡೋ ತಂದೆ ಇದ್ರು ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಮಗನಿಗೆ ಹೆಗಲ್ಕೊಟ್ಟು ನಿಲ್ಲೋ ತಂದೆ, ಈ ಪಾತ್ರ ರಾಜವಣ್ಣ ಮಾಡಿದಾಗ ಇದರ ಫ್ಯೂ ಸೀನ್ಸ್ ಎಮೋಷ್ನಲಿ ಡ್ರೈವ್ ಮಾಡುತ್ತೆ. ಇವತ್ತು ನಾನು ಹೇಳಿದ್ರೆ ಅದು ಸುಮ್ಮನೆ ನಮ್ಮ ಸಿನಿಮಾ, ನಾವು ಮಾಡಿರೋ ಸಿನಿಮಾ ಸುಮ್ಮನೆ ಹೊಗಳ್ತಾರೆ, ಇದು ಕಾಮನ್ ಇಂಟರ್ವ್ಯೂ, ನೀವು ವಾರಕ್ಕೆ ಒಂದು 4-5 ಮಾಡ್ತಿರ್ತೀರ, ಇದೆಲ್ಲವೂ ಹೇಳೋದೆ. ಬಟ್ ದಿಸ್ ಟೈಮ್ 1 ವೀಕ್ ಬಿಫೋರ್ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಸಿನಿಮಾ. ಸೊ ನಿಮಗೆ ಬಾಯಲ್ಲಿ ಐ ವಾಂಟ್ ಟು ಹಿಯರ್, ನಾನು ಹೇಳಿದ್ದೆಲ್ಲ ನಿಜನಾ ಇಲ್ವಾ, ನಾನು ಹೇಳ್ತೀನಲ್ಲ, ನಾನು ಮಾರ್ಕ್ ಮಾಡಿಕೊಡ್ತೀನಿ. ಮೈ ಇಂಟ್ರೋಲ್ ಬ್ಲಾಕ್ ವಿಲ್ ಬಿ ಶಾಕರ್. ದೇರ್ ಆರ್ ಫ್ಯೂ ಸೀನ್ಸ್ ಹಿಂಗೆ ಎಮೋಷನಲಿ ಟರ್ನ್ ಆಗುತ್ತೆ. ಅದು ಆ ಥರ ರಾಜವಣ್ಣ ಕ್ಯಾರೆಕ್ಟ್ರು ಎಷ್ಟು ನಗಿಸುತ್ತೋ ಅಷ್ಟೊಂದು ಪೀಕ್ಸಿಗೆ ತೊಗೊಂಡೋಗುವಂಥ ಒಂದು ಡ್ರೈವ್ ತೊಗೊಂಡೋಗುವಂಥ ಒಂದು ಪಾತ್ರ ತಂದೆ ಪಾತ್ರ. ಆಸ್ ಎ ಡೈರೆಕ್ಟರ್ ಅದು ಮೊದಲೇ ಚಾಲೆಂಜಿಂಗ್, ಅದರ ಜೊತೆಯಲ್ಲಿ ಇನ್ನೊಂದು ಚಾಲೆಂಜ್ ತಗೊಂಡಿರೋದು ನೀವು ತೆಲುಗುನಲ್ಲೂ ಕೂಡ ಈ ಸಿನಿಮಾ ತರಬೇಕು ಅನ್ನುವಂಥದ್ದು. ಈ ಐಡಿಯಾ ಯಾಕೆ ಬಂತು? ಜೊತೆಲಿ ವೈ ತೆಲುಗು ಆಡಿಯನ್ಸ್, ಹೆಂಗೆ ಕನ್ನಡದ ಒಂದು ಕತೆ ತೆಲುಗುಗೂ ಕೂಡ ಯಾವ ರೀತಿ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಿ? ಏನು ಆಂಧ್ರಲ್ಲೂ ಇರ್ತಿರಲ್ಲ, ಇಬ್ಬರಿಬ್ರು ಹುಡುಗರನ್ನ ಡೇಟ್ ಮಾಡೋ ಹುಡುಗರು ಅಲ್ಲೂ ಇರ್ತಾರೆ. ಸೊ ಈ ಸಬ್ಜೆಕ್ಟ್ ಈಸ್ ಯೂನಿವರ್ಸಲ್, ಬ್ಯಾರಿಕೇಡ್ಸ್ ಇರಲಿಲ್ಲ. ಸೊ ಪ್ರೊಡ್ಯೂಸರೂ ಅಷ್ಟೇ ಏನು ಡಿಸ್ಕಸ್ ಮಾಡಿದಾಗ ಒಂದು ಲ್ಯಾಂಗ್ವೇಜ್ ಅಲ್ಲ 3 ಲ್ಯಾಂಗ್ವೇಜ್ ಮಾಡಿಬಿಡೋಣ ಅಂದರು. ನಾನು ಆಗಲ್ಲ 2 ತೆಗಿಯೋದೇ ಕಷ್ಟ, 3 ಅಂದರೆ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ಡಿಸ್ಕಷನ್ ಮಾಡಿ 2 ಲ್ಯಾಂಗ್ವೇಜ್ಗೆ ನಾವು ಒಪ್ಕೊಂಡ್ವಿ. ಸೊ ಅಲ್ಲಿ ಇದ್ದಾಗ ಅಫ್ಕೋರ್ಸ್ ಎಸ್ ಚಾಲೆಂಜಿಂಗ್ ಅನಿಸ್ತು. ಏನು ಬೆಂಗಳೂರಲ್ಲಿ ಕೂತ್ಕೊಂಡು ನೀನು ತೆಲುಗು ಸಿನಿಮಾ ಮಾಡ್ತೀಯಾ ಅನ್ನೋದು. ಆಗಲ್ಲ ಅಂದ್ಕೊಂಡ್ರೆ ಇಲ್ಲೇ ಇರ್ತೀವಿ, ಆಗುತ್ತೆ ಅಂದ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಸೊ ಅಷ್ಟನ್ನೇ ಬಿಲೀವ್ ಮಾಡಿದೆ. ಬೆಂಗಳೂರಲ್ಲಿ ನಡೆಯುವಂಥ ಒಂದು ತೆಲುಗುವರ ಕತೆ ಅಂತ ಅಲ್ಲಿಗೆ ಮಾಡ್ಕೊಂಡಿದ್ದೀವಿ. ಸೊ ತೆಲುಗು ಸಿನಿಮಾ ಅಲ್ಲಿ ನಮ್ಮ ಕನ್ನಡ ಭಾಷೆನೂ ಬಳಕೆ ಇರುತ್ತೆ ಆ್ಯಂಬಿಯನ್ಸ್ ಜೊತೆ ಮಾತಾಡಿದಾಗ. ಸೊ ಆ ಥರ ಒಂದು ಡಿಫ್ರೆಂಟ್ ಇದು. ಇಲ್ಲಿ ಕಂಪ್ಲೀಟ್ ಕನ್ನಡ ಅಂತ ಮಾಡಿಕೊಂಡು ನಾನೇ ಬರೆದು ನಾನೇ ಇವನ್ ತೆಲುಗು ಡೈಲಾಗ್ಸು ನಾನೇ ಬರೆದೆ, ನಾನೇ ಡಬ್ ಮಾಡಿದೆ. ಸೊ ಮಜಾ ಕೊಟ್ಟಿದೆ. ತೆಲುಗು ವರ್ಷನೂ ತುಂಬ ಚೆನ್ನಾಗಿ ಬಂದಿದೆ. ತೆಲುಗು ಆಲ್ಸೋ ಸ್ಟ್ರೈಟ್ ಆ್ಯಂಡ್ ಕನ್ನಡ ಆಲ್ಸೋ ಇಟ್ಸ್ ಸ್ಟ್ರೈಟ್. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಏನಾಗುತ್ತೆ, ಒಂದು ಮದರ್ ಲ್ಯಾಂಗ್ವೇಜ್ ಮಾಡ್ತಾರೆ, ಬೇರೆ ಕಡೆ ಎಲ್ಲ ಡಬ್ ಹೋಗುತ್ತೆ. ಸೊ ನಾನು ಆ ಥರ ಮಾಡಿಲ್ಲ. 2 ಟೇಕು 2 ಸಿನಿಮಾ ಇದು, 2 DI, 2 RR, 2 ಇದು ಎಲ್ಲವೂ ಸಪ್ರೇಟ್ 2 ಅಲ್ಲಿ ಸೇಮ್ ಟೈಮ್ ಚಾಲೆಂಜಿಂಗ್ ಅನಿಸ್ತು. ಈ 2 ಸಿನಿಮಾ ಕೂತು ಎಡಿಟ್ ಮಾಡಬೇಕು ನಾನು, 2 ಸಿನಿಮಾ DTS ಮಾಡಿಸ್ಬೇಕು, 2 ಸಿನಿಮಾ DI ಮಾಡಿಸ್ಬೇಕು, 2 ಸಾಂಗ್ ತೆಗಿಬೇಕು, ಎಲ್ಲವೂ 2 ಕೆಲಸ. ಈವನ್ ಫ್ರಮ್ ದ ಪೇಮೆಂಟ್ಸ್ ಎವ್ರಿಥಿಂಗ್ ಇಸ್ ಲೈಕ್ ಡಬಲ್. ಓಕೆ, ಫಸ್ಟ್ ತೆಲುಗು ಸಿನಿಮಾ ಆಗಿರೋದ್ರಿಂದ ಇಂಟ್ರೊಡಕ್ಷನ್ಗೆ ಒಂದು ಒಳ್ಳೆ ಟ್ರಂಪ್ ಕಾರ್ಡ್ ಆಗುತ್ತೆ ಅನ್ನೋದು ಇದು. ಆ್ಯಂಡ್ ನಮಗಿಲ್ಲಿ ನಾವು ಡಬ್ಬಿಂಗ್ ನೋಡಿ ನಮಗೆ ರೂಢಿ ಇಲ್ಲ ನಮಗೆ. ಸೊ ನನ್ನ ಆಡಿಯನ್ಸ್ಗೆ ನಾನು ಸ್ಟ್ರೈಟ್ ಸಿನಿಮಾನೇ ಕೊಡಬೇಕು ಅನ್ನೋದು ನನ್ನ ಇದು. ಸೊ ಆ ಇದರಲ್ಲಿ ಈ ಥರ ಒಂದು ಡಿಸಿಷನ್ ತೊಗೊಂಡು ಮಾಡಿದ ಸಿನಿಮಾ. ಒಳ್ಳೆ ಪ್ರಯತ್ನ, ಯಾಕಂದ್ರೆ ಆ ಪ್ರಯತ್ನ ಯಾವ ರೀತಿ ಯಶಸ್ಸು ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪ್ರಯತ್ನಗಳು ನಿರ್ಧಾರ ಆಗುತ್ತೆ. ಅಂಡ್ ಕಮಿಂಗ್ ಬ್ಯಾಕ್ ಟು ಜಾನ್ವಿಕಾ, ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಜೊತೆಯಲ್ಲಿ ತೆಲುಗು ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮಗದು ಚಾಲೆಂಜಿಂಗ್ ಅನ್ನಿಸ್ತಾ ಅಥವಾ ಯು ಆರ್ ವೆಲ್ ವರ್ಸ್ಡ್, ಯು ಆರ್ ಓಕೆ ವಿತ್ ಇಟ್? ಅದು ಹೇಗಿತ್ತು? ತೆಲುಗು ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಂಗೆ ತೆಲುಗು ಬರ್ತಾನೆ ಇರಲಿಲ್ಲ, ಇವಾಗಲೂ ಕೂಡ ಕಲಿತಾ ಇದ್ದೀನಿ. ಡೈಲಾಗ್ ಡೆಲಿವರಿ ಎಲ್ಲ ನಿರ್ದೇಶಕರು ಬಿಕಾಸ್ ಆಫ್ ದ ಟೀಮ್ ಹೆಲ್ಪ್, ಅನೀತ್ ಸರ್ ಆಗಿರಲಿ, ಶ್ರೇಯಸ್ ಸರ್ ಮತ್ತು ಪ್ರಜ್ವಲ್ ಸರ್, ಸಂದೀಪ್ ಸರ್, ಅವ್ರದ್ದೆಲ್ಲರದು ಹೆಲ್ಪಿಂದ ನಂಗೆ ತುಂಬ ಹೇಳ್ಕೊಡ್ತಾಯಿದ್ರು. ಕನ್ನಡದಲ್ಲಿ ಮತ್ತು ತೆಲುಗುದಲ್ಲಿ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಆಮೇಲೆ ಆ್ಯಕ್ಟ್ ಮಾಡುವಾಗ ಕೂಡ ಕನ್ನಡದಲ್ಲಿ ಮಾಡಿಬಿಡ್ತಾ ಇದ್ವಿ ಈಸಿಯಾಗಿ, ಬಟ್ ಅದೇ ಸೇಮ್ ಎಕ್ಸ್ಪ್ರೆಷನ್, ಸೇಮ್ ಡೈಲಾಗು, ಡೆಲಿವರಿ ಎಲ್ಲ ಸೇಮ್ ಅದೇ ತೆಲುಗುದಲ್ಲಿ ಬರಬೇಕು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬಟ್ ಸರ್ ಹೆಲ್ಪಿಂದ ಹಿ ಮೇಡ್ ಇಟ್ ವೆರಿ ಈಸಿ.
ಓಕೆ, ನಿರ್ದೇಶಕರು ಒಂದೊಳ್ಳೆ ನಿರ್ದೇಶಕರ ಕೈಚಳಕ ಏನು ಅಂತಂದ್ರೆ ಈ ಆಕ್ಟರ್ಸ್ ಇಂದ ಏನ್ ಬೇಕೋ ಅದನ್ನ ತಗೊಂಡ್ ಬಿಡೋದು. ಅದನ್ನ ಇಬ್ರು ಕೂಡ ಹೇಳ್ತಾ ಇದ್ರಿ. ನಟಿ ಅವರೇ, ನಿಮ್ಮಲ್ಲಿ ಬರ್ತೀನಿ. ಈಗ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಹೊರತಾಗಿ ಒಬ್ಬ ನಿರ್ದೇಶಕನಾಗಿ ನೋಡಿದ್ರಿ, ಒಬ್ಬ ಆಸ್ ಅ ಫ್ರೆಂಡ್ ಸಿನಿಮಾದಲ್ಲಿ ನೋಡಿದ್ರಿ, ಆಸ್ ಅ ಆಕ್ಟರ್ ನೋಡಿದ್ರಿ, ಇವರಲ್ಲಿ ಯಾವ ಕ್ವಾಲಿಟೀಸ್, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಕ್ವಾಲಿಟೀಸ್ ನೀವು ನೋಡಿರುವಂಥದ್ದು ಆಸ್ ಅ ಫ್ರೆಂಡ್, ಆಸ್ ಅ ಡೈರೆಕ್ಟರ್ ಅಥವಾ ಆಸ್ ಅ ಹ್ಯೂಮನ್, ಏನ್ ಕ್ವಾಲಿಟೀಸ್ ನೋಡಿದ್ರಿ ಅಂತ? ಮೇಡಮ್, ಅವರ ಎನರ್ಜಿ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಮೇಡಮ್. ಯಾಕೆಂದ್ರೆ ಡೈರೆಕ್ಷನ್ ಜೊತೆಗೆ ಆಕ್ಟಿಂಗು ಮಾಡಿದ್ರು, ಎರಡೂ ಒಂದು ಬ್ಯಾಲೆನ್ಸ್ ಮಾಡೋದು ಏನಿದೆಯಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಎನರ್ಜಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಈಗ ನಾವಾದ್ರೂ ಈಗ ನಮ್ಮ ಸೀನ್ ಮುಗಿದ್ಮೇಲೆ ಒಂದಷ್ಟು ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಸರ್ ಪ್ರತಿ ಶಾರ್ಟ್ ಅಲ್ಲೂ ಕೂತ್ಕೋಬೇಕು, ಎಲ್ಲಾನು ಅರೇಂಜ್ ಮಾಡಿಸ್ಬೇಕು, ಎಲ್ಲಾನು ಪ್ಲಾನ್ಡ್ ಆಗಿ ನಡೀತಾ ಇತ್ತಲ್ಲಿ. ಆಮೇಲೆ ಯಾರು ಕೂಡ ಇದು ಸುಮ್ಮನೆ ಸಿನಿಮಾ ನಡೀತಾ ಇದೆ ಬಂದು ಕೆಲಸ ಮಾಡೋಣ ಅಂತ ಮಾಡ್ತಿರ್ಲಿಲ್ಲ. ಅನಿ ಸರ್ ಟೀಮ್ ಹೆಂಗಿತ್ತು ಅಂತಂದ್ರೆ, ಇಲ್ಲಿ ನಮ್ಮ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದ್ದಾಗ ಹೆಂಗೆ ನಮ್ಮ ಮನೆ ಹುಡುಗರೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಲ್ಲ, ಹಂಗೆ ಸರ್ ಜೊತೆಗೆ ಇರೋ ಎಲ್ಲಾ ಹುಡುಗರು ಕೂಡ ಒಂದು ಫ್ಯಾಮಿಲಿ ಇದ್ದಂಗೆ. ಅವರು ಅದೇ ತರ ನೋಡ್ಕೊಂಡಿದ್ದಾರೆ ಎಲ್ಲರಿಗೂ ಅಷ್ಟೇನೆ. ತುಂಬಾ ಚೆನ್ನಾಗಿ ಎಲ್ಲ ಒಗ್ಗಟ್ಟಿಂದ ಕೆಲಸಗಳು ಆಗ್ತಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ಆಗ್ಲೇ ಸರ್ ಹೇಳ್ದಂಗೆ ಇದು ಕನ್ನಡ ತೆಲುಗು ಬರ್ತಾ ಇದೆ ಅಂತಲ್ಲ, ಲವ್ ಎಲ್ಲಿಲ್ಲ ಮೇಡಮ್, ಲವ್ಗೆ ಬಾರ್ಡ್ರೇ ಇಲ್ಲ, ಇಡೀ ಪ್ರಪಂಚ ಪೂರ್ತಿ ಲವ್ ಇದೆ. ಹಂಗಾಗಿ ಎಲ್ಲರೂ ನೋಡುವಂತ ಸಿನಿಮಾ, ಎಲ್ಲಾ ಭಾಷೆಯಲ್ಲೂ ಬರ್ಬೇಕಾದಂತ ಸಿನಿಮಾ ಇದು. ನಿಜ. ಹಿಂಗೆ ಉಪದೇಶ ಕೊಟ್ಟು ನಿಮ್ಗೆ ಟಾರ್ಚರ್ ಆಗೋಯ್ತು. ಆಲ್ ರೈಟ್, ಅವ್ರ ಪ್ಯಾಷನ್ ಬಗ್ಗೆ ಹೇಳ್ತಾ ಇದ್ರು. ಆಸ್ ಅ ಫ್ಯಾಮಿಲಿ ಕೆಲಸ ಮಾಡಿದ್ದು ಅಂತ ಅವ್ರು ಹೇಳಿದ್ರು ಕೂಡ ಅದ್ರಲ್ಲಿ ಒಂದು ಪ್ಯಾಷನ್ ಕಾಣಿಸ್ತಾ ಇತ್ತು. ಅದರಲ್ಲಿ ಆಸ್ ಅ ಕಮರ್ಷಿಯಲ್ ಎಲಿಮೆಂಟ್ ಜೊತೆಯಲ್ಲಿ ಒಂದು ಪ್ಯಾಷನೇಟ್ ಆಗಿ ಕೆಲಸ ಮಾಡೋದಿದೆಯಲ್ಲ, ಆಗ ಮಾತ್ರ ಇಂಥ ಔಟ್ಪುಟ್ ತೆಗೆಯೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಜೊತೆಯಲ್ಲಿ ಈ ಡೈರೆಕ್ಷನ್, ಅದರ ಜೊತೆಯಲ್ಲಿ ಆಕ್ಟಿಂಗ್ ಎರಡನ್ನೂ ಅಟ್ ಎ ಟೈಮ್ ಮಾಡೋದು. ನಾವು ಬಹಳ ಹಿಂದೆ ಹೋದ್ರೆ ಶಂಕರಣ್ಣ ಅವರು ಅದನ್ನ ಮಾಡಿದ್ರು, ಪಿ ಸರ್ ಅದನ್ನ ಮಾಡಿದ್ರು, ಗೆದ್ರು. ಅದರ ಜೊತೆಲಿ ಇತ್ತೀಚೆಗೆ ಬಂದ್ರೆ ರಿಷಬ್ ಸರ್ ಅಂಡ್ ಒಂದಷ್ಟು ಸಿನಿಮಾಗಳು, ಅದೇ ರಕ್ಷಿತ್ ಸರ್, ಇಂಥದ್ದು ಸಿನಿಮಾಗಳು ಗೆದ್ದಿದೆ. ನಿಮ್ಮ ಸಿನಿಮಾ ಈ ನಂತರದಲ್ಲಿ ಅಂದ್ರೆ ಮುಂದಿನ ದಿಕ್ಸೂಚಿ ಆಗುತ್ತಾ ಮುಂದಿನ ಸಿನಿಮಾಗಳಿಗೆ, ಅಥವಾ ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ನನ್ನ ಸಿನಿಮಾ ಈಗ ಏನು ಅನ್ನೋದು ನಾನು ನೋಡಿದ್ದೀನಿ, ನನ್ನ ಕಂಟೆಂಟ್ ಗೊತ್ತು. ಈಗಿರೋ ಟ್ರೆಂಡ್ ಏನಾಗಿದೆ ಅಂದರೆ, ಪ್ಯಾನ್ ಇಂಡಿಯಾ ಆರ್ ಬಿಗ್ ವಿಜುವಲ್ಸ್ ಆರ್ ದೊಡ್ಡ ಸ್ಕೇಲ್ ಇರೋ ಸಿನಿಮಾಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್ ಆರ್ ಎನಿಥಿಂಗ್. ಅದಕ್ಕೆ ಬೇಕಿದ್ರೆ ಒಂದು 1000 ರೂಪಾಯಿ ಕೊಟ್ಟು ಒಂದು ಎಷ್ಟು ಟಿಕೆಟ್ ಪ್ರೈಸು ಹೋಗ್ತಿದ್ದಾರೆ. ಬಟ್ ನಂದು ಬೇಸಿಕ್ ಟಿಕೆಟ್ ಪ್ರೈಸೇ. ಬಟ್ ಅಳಿಸ್ತೀನಿ, ನಗಿಸ್ತೀನಿ, ಒಂದು ಏನಂದರೆ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬಂದೆ ಅನ್ನೋ ಒಂದು ಪಕ್ಕ ಒಂದು ಏನಂದರೆ ಒಂದು ಕಂಟೆಂಟ್ ಬೇಸ್ಡು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಖುಷಿಯಿಂದ ಬರುವಂಥ ಸಿನಿಮಾ ತೆಗ್ದಿದ್ದೀವಿ. ನನ್ನಿಂದ ಆಗಿರ್ಬೋದು, ನನ್ನ ಪ್ರೊಡಕ್ಷನ್ ಹೌಸಿಂದ ತುಂಬ ಧೈರ್ಯವಾಗಿ ಆಡಿಯನ್ಸ್ಗೆ ಹೇಳ್ತೀನಿ. ಯಾರ್ಯಾರು ಥಿಯೇಟ್ರ್ ಬಂದು ಒಳಗಡೆ ಬರ್ತಾರೆ, ಬಟ್ ಹೋಗೋವಾಗ ಅವ್ರು 4 ಜನಕ್ಕೆ ರೆಫರ್ ಮಾಡೋ ಥರ ಸಿನಿಮಾನೇ ತೆಗೆದಿದ್ದೀನಿ. 4 ಜನಕ್ಕೆ ಹೇಳ್ಕೊಂಡು ಈ ಸಿನಿಮಾ ನೋಡ್ರಿ ತುಂಬ ಚೆನ್ನಾಗಿದೆ, ಒಂದು ಇಡೀ ಫ್ಯಾಮ್ಲಿ ಕೂತು ನಗ್ನಗ್ತಾ, ಇಲ್ಲಾಂದರೆ ಒಂದು ಫ್ರೆಂಡ್ಸ್ ಎಲ್ಲ ಹೋಗಿ ನಗ್ನಗ್ತಾ ಕೂತೀವಿ. ಲವ್ OTP ಅಂತ ಕೂಡಲೇ ಇಟ್ಸ್ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಅಂತ ಅನ್ನಲ್ಲ, ತಂದೆ ತಾಯಿನೂ ನೋಡೋವಂಥದ್ದು. ತಂದೆ ತಾಯಿ ಎಮೋಷನ್ಸ್ ತುಂಬ ಚೆನ್ನಾಗಿದೆ, ಅವರೆಲ್ಲ ಕೂತು ನೋಡುವಂಥ ಒಂದು ಸಿನಿಮಾ. ಸೊ 100% ನಾನು ಹೇಳಿದ್ನಲ್ಲ, ಅದು ನಾನಾಗಿರ್ಬೋದು, ನನ್ನ ತಂಡಕ್ಕಾಗಿರ್ಬೋದು, ನನ್ನ ಪ್ರೊಡಕ್ಷನ್ ಎಲ್ರಿಗೂ ನವಂಬರ್ 14ನೇ ತಾರೀಕು ಆದಮೇಲೆ ಜೀವನ ಬದಲಾಗುತ್ತೆ. ಆಲ್ ರೈಟ್, ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಜಾನ್ವಿಕಾ ಆ್ಯಂಡ್ ನಾಟಿ ಅವರೇ, ನಿಮ್ಮ ಪಾತ್ರಗಳ ಬಗ್ಗೆ ಮಾತಾಡಿದ್ರಿ. ಅದರ ಜೊತೆಯಲ್ಲಿ ಈ ಸಿನಿಮಾಗೆ ನಿಮ್ಮ ಮೂಲಕ ಒಂದಷ್ಟು ಕೊಡುಗೆಗಳಿದೆ, ಅದರ ಜೊತೆಯಲ್ಲಿ ಜನರಿಗೂ ಕೂಡ ಒಂದಷ್ಟು ಮೆಸೇಜ್ ಇದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅದರ ಜೊತೆಯಲ್ಲಿ ಸಿನಿಮಾದ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಿದ್ದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೆಲ್, ಇವರಿಬ್ಬರನ್ನ ಕಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಮತ್ತಷ್ಟು ಸಿನಿಮಾ ಟೀಮಿಂದ ಮತ್ತಷ್ಟು ಜನ ಆ್ಯಡ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅವರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ.